ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬಸ್ಸಾರು ಮಾಡೋದು, ಸೊಪ್ಪಿನ ಬಸ್ಸಾರು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಅರಿವೆ ಸೊಪ್ಪನ್ನು ಒಂದು ಕಟ್ಟು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಒಂದು ಕಟ್ಟು, 2 ಕಟ್ಟು ತೆಗೆದುಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾವು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಸೊಪ್ಪಿನ ಬಸ್ಸಾರಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ನೋಡಿ, ಹಲಸಂದಿ ಕಾಳು ಒಂದು ಸ್ವಲ್ಪ, ಹೆಸರು ಕಾಳು ಒಂದು ಸ್ವಲ್ಪ, ತೊಗರಿಬೇಳೆ ಒಂದು ಸ್ವಲ್ಪ, ಇಷ್ಟು ನಾನು ಕಾಳನ್ನು ತೆಗೆದುಕೊಂಡಿದ್ದೀನಿ. ಮತ್ತು ನೋಡಿ, 2 ಟೊಮೆಟೊ, 10 ಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಮಿಕ್ಸ್ ಮಸಾಲೆ ಪುಡಿ ಮನೆಯಲ್ಲಿ ಮಾಡಿರುವಂಥದ್ದು, ಕಾಯಿ ತುರಿ, ಜಜ್ಜಿರುವಂಥ ಬೆಳ್ಳುಳ್ಳಿ, 9 ಒಣಮೆಣಸಿನ್ಕಾಯಿ, ಮತ್ತು ಈರುಳ್ಳಿ ಕಟ್ ಮಾಡಿರುವಂಥದ್ದು, ಕಾಯಿ ಪೀಸ್ ಮಾಡ್ಕೊಂಡಿರುವಂಥದ್ದು, ಬೆಳ್ಳುಳ್ಳಿ ಮತ್ತು ಸಾಂಬಾರಿಗೆ ಅದು ಕೂಡ, ಮತ್ತು ಇದು ಕ್ಯಾರೆಟ್ ತುರಿ, 1 ಕ್ಯಾರೆಟು ತುರಿನ, ಮತ್ತು ಕರಿಬೇವಿನ ಸೊಪ್ಪು ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಇಟ್ಟಿದ್ದೀನಿ. ಇವೆಲ್ಲ ಇಂಗ್ರೀಡಿಯೆಂಟ್ಸು ಸಾಂಬಾರಿಗೂ ಮತ್ತು ಸೊಪ್ಪಿನ ಪಲ್ಯ ಎರಡಕ್ಕೂ ಕೂಡ ಸೇರಿ ನಾನು ತೋರಿಸ್ತಾ ಇರೋದು. ಈಗ ನಾವು ಸೊಪ್ಪನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸೋಣ ಒಂದು 1/4 ಗಂಟೆ. ಸೊಪ್ಪನ್ನು ಕಟ್ ಮಾಡೋದು ಕೂಡ ಒಂದು ವಿಶೇಷತೆ ಇದೆ ಫ್ರೆಂಡ್ಸ್. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸಬ್ಬಕ್ಕಿ ಸೊಪ್ಪು ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಬ್ಬಕ್ಕಿ ಸೊಪ್ಪನ್ನು ನೀವು ಕಟ್ಟು ತಗೊಳ್ಳುವಾಗ ಅರ್ಶಿಣ ಕಲರ್ ಇರೋದನ್ನು ತಗೋಬೇಡಿ, ಈ ರೀತಿ ಹಸಿರಾಗಿರೋದನ್ನು ತಗೋಬೇಕು. ಅರ್ಶಿಣ ಕಲರ್ ಇರೋದು ಅಂತಂದರೆ ಅದು ತುಂಬ ದಿನ ಆಗೋಗಿರುತ್ತೆ ಫ್ರೆಂಡ್ಸ್. ಆ ಥರ ಸೊಪ್ಪನ್ನು ತೆಗೆದುಕೋಬೇಡಿ. ಈಗ ಈ ಬಕೆಟ್ ಒಳಕ್ಕೆ ನಾವು ಶುದ್ಧವಾದ ನೀರಲ್ಲಿ ತೊಳೆಯೋಣ. ಇದು 5 ನಿಮಿಷ ಬಿಡೋಣ ನೆನೆಯಲಿಕ್ಕೆ, ಯಾಕಂದರೆ ಸೊಪ್ಪಲ್ಲಿ ಮಣ್ಣು ಏನಾದರೂ ಇದ್ದರೆ ಎಲ್ಲ ಕಳಚ್ಬಿಡುತ್ತೆ. ಈಗ ನಾವು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ನೋಡಿ, ಪಾತ್ರೆ ಅರ್ಧಕ್ಕೆ ನೀರನ್ನು ತೆಗೆದುಕೊಂಡಿದ್ದೀನಿ. ಈಗ ಸಾರಿನ ಬೇಳೆ ಕಾಳುಗಳನ್ನು ತೊಳೆದ್ಬಿಟ್ಟು ನೀಟಾಗಿ ಹಾಕೋಣ. ಹೀಗೆ ತೊಳೆದು ಹಾಕಬೇಕು, ಯಾಕಂದರೆ ಕಾಳುಗಳಲ್ಲಿ ಮಣ್ಣಿರುತ್ತೆ ಫ್ರೆಂಡ್ಸ್, ಹಂಗಾಗಿ ತಳದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಈ ರೀತಿ ತೆಗೆದು ಹಾಕಿದರೆ ಮಣ್ಣೆಲ್ಲ ಸಣ್ಣ ಮಣ್ಣು ತಳದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಈಗ ನಾವು ಬೇಳೆ ಎಷ್ಟು ಬೆಂದಿದೆ ಅಂತ ನೋಡೋಣ. ಬೇಳೆ ಕಾಳು ನೋಡಿ, ಅಲಸಂದಿ ಕಾಳು ಬೆಂದಿದೆ, ಬೇಳೆನೂ ಬೆಂದಿದೆ, ಎಲ್ಲ ಕಾಳು ಬೇಳೆ ಎಲ್ಲ ಬೆಂದಿದೆ. ಈಗ ನಾವು ಸೊಪ್ಪನ್ನು ಸೇರಿಸೋಣ. ಸೊಪ್ಪು ಹಾಕಿದ 5 ನಿಮಿಷಕ್ಕೆ ನಾವು ಉಪ್ಪನ್ನು ಸೇರಿಸೋಣ. ಎಷ್ಟು ಬೇಕೋ ಅಷ್ಟು ಉಪ್ಪು, ಕಲ್ಲುಪ್ಪು. ಸೊಪ್ಪಿನಲ್ಲಿ ಬೇಯಬೇಕು ಉಪ್ಪು ಹಾಕಿ ಬೆಂದರೆ ಸೊಪ್ಪು ಚೆನ್ನಾಗಿರುತ್ತೆ. ಈಗ ಅದರ ಜೊತೆಗೆ 2 ಟೊಮೆಟೊ ಕೂಡ ಸೇರಿಸೋಣ, ಅದು ಕೂಡ ಬೇಯಲಿ. ಟೊಮೆಟೊ ತುಂಬ ಹೊತ್ತು ಬೇಯಬಾರ್ದು, ಟೊಮೆಟೊ ಸ್ವಲ್ಪ ಹೊಡೆಯೋ ಟೈಮ್ಗೆ ನಾವು ತೆಗೆದು ಬಿಡಬೇಕು, ಸೀಲ್ ಬಿಟ್ಕೊಂಡ್ಬಿಡುತ್ತೆ ಟೊಮೆಟೊ. ಈಗ ನಾವು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆಯಿಲ್ ಬಾಣಲಿನೇ ಇದು, ನಾನು ಬೆಳಗ್ಗೆ ವಡೆ ಮಾಡಿದ್ದೆ, ಆಯಿಲ್ ಇದೆ ನೋಡಿ, 1 ಸ್ಪೂನ್ ಆಯಿಲ್ ಹಾಕಿದರೆ ಸಾಕು. ಈಗ ಅದರ ಜೊತೆಗೇ ನಾವು ಕಾಯಿ, ನೋಡಿ, ಕಾಯಿ ಪೀಸ್ ಕಟ್ ಮಾಡ್ಕೊಂಡಿರೋದನ್ನು ಒಂದಷ್ಟು ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ 1.5 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 2 ಕಟ್ಟು ಸೊಪ್ಪಿಗೆ ಅಷ್ಟು ಹಾಕಬೇಕಾಗತ್ತೆ. ಮತ್ತು ನೋಡಿ, ಕರಿಬೇವಿನ ಸೊಪ್ಪು ಒಣಗಿರೋದು ಹಾಕ್ತಾಯಿದ್ದೀನಿ, ಹಸಿದು ಖಾಲಿ ಆಗಿದೆ. ಈಗ ಮತ್ತೆ ಈರುಳ್ಳಿ ಒಂದಷ್ಟು ಹಾಕ್ತಾಯಿದ್ದೀನಿ. 9 ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 10 ಮೆಣಸು, ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಸೊಪ್ಪು ಶೀತ, ಕೆಲವರಿಗೆ ಸೊಪ್ಪು ತಿಂದರೆ ಕೆಲವರಿಗೆ ಟಾಯ್ಲೆಟ್ಗೆ ಬರೋದಿಲ್ಲ, ಹಾಗಾಗಿ ಮೆಣಸು ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ, ಒಂದು 10 ಮೆಣಸು ಹಾಕಬೇಕು. ಈಗ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತೇನು ಬೇಕಾಗಿಲ್ಲ. ಈರುಳ್ಳಿ ಒಂದು ಸ್ವಲ್ಪ ಬೆಂದರೆ ಸಾಕು.
ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಆಯಿತು. ಸ್ವಲ್ಪ ಹಾರಲಿ. ನೋಡಿ, ಟೊಮೆಟೊ ಈ ರೀತಿ ಒಡೆಯೋ ಅಷ್ಟರಲ್ಲಿ ನಾವು ತೆಗೆದು ಬಿಡಬೇಕು, ಇಲ್ಲಾಂದರೆ ಸಾಂಬಾರು ಚೆನ್ನಾಗಿರಲ್ಲ. ಈ ರೀತಿ ತೆಗೆದು ಬಿಡಬೇಕು. ಪಲ್ಯ ಕೂಡ ಹುಳಿ ಹುಳಿ ಆಗಿರುತ್ತೆ, ಅದರಿಂದಾಗಿ ಬೇಗನೆ ತೆಗಿಬೇಕು. ಸೊಪ್ಪು ಬೇಳೆ ಬೇಯ್ದಿದ್ದಾಗೆ ಉಪ್ಪು ಹಾಕಿದ ಮೇಲೆ ನೀರನ್ನು ಒಂದು ಸ್ವಲ್ಪ ಪಾತ್ರೆಗೆ ತಗೊಂಡ್ಬಿಡಬೇಕು. ಯಾಕಂದರೆ ಹಾರ್ಲಿಕ್ಕೆ ಬಿಡಬೇಕು, ಬೇಗನೆ ಸಾಂಬಾರು ಮಾಡ್ಬೋದು. ಇಲ್ಲಾಂದರೆ ನಾವು ಹಾರ್ಲಿಕ್ಕೆ ಬಿಡಲಿಲ್ಲ ಅಂದರೆ ಬೇಗನೆ ಸಾಂಬಾರು ನಾವು ರುಬ್ಬಕ್ಕಾಗಲ್ಲ, ಮಿಕ್ಸ್ ಮಾಡೋಕ್ಕೆ. ನೋಡಿ, ಹುಣಸೆ ಹಣ್ಣನ್ನು ಒಂದು ಗೋಳಿಗೆ ಅದಕ್ಕಿಂತ ಒಂಚೂರು ಜಾಸ್ತಿ ನಾನು ಹಾಕಿದ್ದೀನಿ. ಅದೇ ಬಿಸಿ ನೀರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಈ ನೀರನ್ನು ಉಪಯೋಗಿಸ್ಕೋಬೋದು. ಸೊಪ್ಪು ಹಾಕಿದ 5 ನಿಮಿಷದಲ್ಲಿ ಉಪ್ಪನ್ನು ಹಾಕ್ತೀವಿ. ಉಪ್ಪು ಹಾಕಿದ ಒಂದು 5 ನಿಮಿಷದಲ್ಲಿ ಸೊಪ್ಪು ಬೆಂದೋಗುತ್ತೆ. ಈಗ ಸ್ಟವನ್ನು ಆಫ್ ಮಾಡೋಣ. ನೋಡಿ, ಈ ಪಾತ್ರೆಗೆ ನಾವು ಬಗ್ಗಿಸ್ಕೊಂಬಿಡೋಣ ಸೊಪ್ಪು ಬೇಳೆನ. ಈ ಫ್ರೈ ಮಾಡಿರುವಂಥ ಮಿಶ್ರಣ ಎಲ್ಲ ಮಿಕ್ಸಿ ಜಾರ್ಗೆ ತೆಗೆದುಕೊಂಡ್ಬಿಡೋಣ. ಈಗ ಇದನ್ನು ತರತರಿಯಾಗಿ ರುಬ್ಕೊಳ್ಳೋಣ. ನೀರು ಹಾಕ್ತೀರಾ ನೋಡಿ, ಆ ರೀತಿ ಮಿಕ್ಸ್ ಮಾಡಿದಂತಹ ಮಿಕ್ಸ್ಗೆ ನೋಡಿ, ಈ ರೀತಿ 1 ಸ್ಪೂನು ಮಿಕ್ಸ್ ಮಸಾಲೆ ಪುಡಿ ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ ಬೇಯಿಸಿರುವಂತಹ 2 ಟೊಮೆಟೊ ಕೂಡ ಸೇರಿಸೋಣ. ಅದರ ಜೊತೆಗೆ ನಾವು ಸೊಪ್ಪು ಕಾಳನ್ನು ಸ್ವಲ್ಪ ತೆಗೆದುಕೊಂಡ್ಬಿಡೋಣ. ಸ್ವಲ್ಪ ಆದರೆ ಸಾಕು, 1.5 ಹಿಡಿಯಷ್ಟು. ಈಗ ಇದನ್ನು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನುಣ್ಣಗೆ ನೋಡಿ, ಈ ರೀತಿ ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಬೇಳೆ ಬೇಯಿಸಿದ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಈಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ನೋಡಿ, ಈ ಸ್ಪೂನಲ್ಲಿ ನಾನು ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನಾವು ಒಂಚೂರೇ ಚೂರು ಉಪ್ಪನ್ನು ಸೇರಿಸಿ ಫ್ರೈ ಮಾಡೋಣ. ಮಿಕ್ಸ್ ಮಾಡಿಕೊಂಡಂಥ ಮಸಾಲೆ ಎಲ್ಲ ಹಾಕ್ಬಿಡಬೇಕು. ಈಗ ಹುಣಸೆ ಹುಳಿ ಕೂಡ ನಾವು ತೊಕ್ಕನ್ನು ತೆಗೆದು ಸೇರಿಸೋಣ. ಈಗ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು. ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಕೋಬೋದು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು. ನಾನು ಒಂದು 10 ಜನಕ್ಕಾಗುವಷ್ಟು ಸಾಂಬಾರನ್ನು ನಾನು ಮಾಡ್ತಾಯಿದ್ದೀನಿ. ತಣ್ಣೀರನ್ನು ಹಾಕಬಾರ್ದು, ನಾವು ಸೊಪ್ಪು ಕಾಳು ಬೇಳೆ ಬೇಯಿಸಿರುವಂಥ ನೀರೇ ಹಾಕಬೇಕು. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಸಾಂಬಾರು ಕುದಿಯೋ ಅಷ್ಟರಲ್ಲಿ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು 5 ನಿಮಿಷ ಕುದಿ ಬಂದ ಮೇಲೆ 5 ನಿಮಿಷ ಕುದಿಸಿ, ಆವಾಗ ತುಂಬ ಟೇಸ್ಟಾಗಿರುತ್ತೆ. ಈಗ ನಾವು ಮತ್ತೆ ಒಂದು ಪಾನನ್ನು ಇಟ್ಕೊಂಡು ಈಗ ಸೊಪ್ಪಿಗೆ ಒಗ್ಗರಣೆ ಕೊಡೋಣ. ಒಂದು 2 ಸ್ಪೂನಷ್ಟು ದಪ್ಪದಾದಂಥ ಒಂದು ಸ್ಪೂನಲ್ಲಿ ಆಯಿಲನ್ನು ಹಾಕ್ತಾಯಿದ್ದೀನಿ. ಈಗ ನಾವು ಆ ಪಾನ್ಗೆ ಸ್ವಲ್ಪ ಸಾಸಿವೆ ಸೇರಿಸೋಣ. ಮತ್ತು ನೋಡಿ, ಒಣಮೆಣಸಿನಕಾಯಿ ತುಂಡು ಮಾಡಿರೋದು ಒಂದು 3 ಮತ್ತು ಈರುಳ್ಳಿ ಎಲ್ಲ ಸೇರಿಸ್ತಾಯಿದ್ದೀನಿ. ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇದರ ಜೊತೆಗೇ ಕ್ಯಾರೆಟ್ ತುರಿ ಕೂಡ ಒಂದು ಕ್ಯಾರೆಟ್ ತುರಿದಿರೋದನ್ನು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ, ಒಂದು ಮೊಟ್ಟೆ ಪಲ್ಯ ಕೂಡ ಇರೋದಿಲ್ಲ, ಅಷ್ಟು ಟೇಸ್ಟಾಗಿರುತ್ತೆ ಕ್ಯಾರೆಟ್ ತುರಿ ಹಾಕಿದರೆ. ಈಗ ಇಷ್ಟು ಇಂಗ್ರೀಡಿಯೆಂಟ್ಸು ಫ್ರೈ ಮಾಡೋಣ. ಈರುಳ್ಳಿ ಕ್ಯಾರೆಟ್ ಎಲ್ಲ ಅರ್ಧ ಬೆಂದಾದಮೇಲೆ ನೋಡಿ, ಉಪ್ಪನ್ನು ಸ್ವಲ್ಪ ಸೇರಿಸ್ತಾಯಿದ್ದೀನಿ. ಒಂದು 1/4 ಸ್ಪೂನ್ಗಿಂತ ಕಡಿಮೆನೇ, ಯಾಕಂದರೆ ಈರುಳ್ಳಿಗೂ ಕ್ಯಾರೆಟ್ಗೂ ಉಪ್ಪು ಹತ್ತಲಿ ಚೆನ್ನಾಗಿ ಟೇಸ್ಟಾಗಿರುತ್ತೆ ಅಂತ. ಈಗ ಅದರ ಜೊತೆಗೇ ಒಂದು ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡಿರುವಂಥದ್ದನ್ನು ಹಾಕ್ತಾಯಿದ್ದೀನಿ. ಇದು 1 ನಿಮಿಷ ಫ್ರೈ ಆಗಲಿ ಸಾಕು. ಎಲ್ಲ ಫ್ರೈ ಆಗಿದೆ, ಈರುಳ್ಳಿ ಕ್ಯಾರೆಟ್ ಎಲ್ಲನೂ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ, ಇನ್ನೊಂದು 2 ನಿಮಿಷ ಕುದ್ರೆ ಸಾಕು. ಈ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು ಬೇಯಿಸ್ಕೊಂಡಂತಹ ಸೊಪ್ಪು ಕಾಳನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತೇವಾಂಶ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪಲ್ಯ ಒಳ್ಳೆ ಟೇಸ್ಟ್ ಬರಬೇಕಂದ್ರೆ. ಸಾಂಬಾರು ಕುದಿಸಿದ್ದು ಸಾಕು. ನೋಡಿ ಸಾಂಬಾರು ಚೆನ್ನಾಗಿ ರೆಡಿ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ 2 ನಿಮಿಷ ಆಯಿತು, ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸೊಪ್ಪು. ಈಗ ಕಾಯಿ ತುರಿನ ಹಾಕಿ ಸುಮ್ಮನೆ ಒಂದು ಸಲ ಹಾಗೆ ಕಲಿಸ್ಬಿಡೋಣ. ತುಂಬ ಹೊತ್ತು ಬೇಯಿಸಬಾರ್ದು. ಕಾಯಿ ತುರಿ ಹಾಕಿದ ಮೇಲೆ ಚೆನ್ನಾಗಿ ನೀಟಾಗಿ ಕಲಸಿದ್ರೆ ಸಾಕು. ಕಾಯಿ ತುರಿ ಎಲ್ಲ ಪಲ್ಯಕ್ಕೆ ನೀಟಾಗಿ ಕಲಿಸ್ಬಿಟ್ಬಿಡೋಣ. ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು. ಸೊಪ್ಪಿನ ಪಲ್ಯನ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಎಷ್ಟು ಘಮಘಮಿಸ್ತಾ ಇದೆ ಅಂತಂದರೆ ಪಲ್ಯ ಈಗಲೇ ತಿನ್ಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರೋಂಥ ಸೊಪ್ಪಿನ ಪಲ್ಯ ಒಂದೇ ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಸೊಪ್ಪನ್ನು ತುಂಬ ಬೇಯಿಸೋಕ್ಕೆ ಹೋಗಬೇಡಿ. 5 ನಿಮಿಷ ಉಪ್ಪು ಹಾಕೋಕ್ಕೆ ಮುಂಚೆ 5 ನಿಮಿಷ ಉಪ್ಪು ಹಾಕಿದ್ಮೇಲೆ ಅಷ್ಟೇ ಬೇಯಿಸ್ಬೇಕಾಗಿರೋದು. ತುಂಬ ಹೊತ್ತು ಬೇಯಿಸಬಾರ್ದು. ನೋಡಿ ಈ ರೀತಿ ಪುಡಿ ಆಗಿರುತ್ತೆ ಸೊಪ್ಪಿನ ಪಲ್ಯ, ತುಂಬ ಬೇಯಿಸಲಿಲ್ಲ ಅಂದರೆ. ಈಗ ಸಾಂಬಾರು ಕೂಡ ನಾವು ಒಂದು ಬೌಲ್ಗೆ ತಗೊಂಬಿಡೋಣ, ಸರ್ವಿಂಗ್ ಬೌಲ್ಗೆ. ಇನ್ನೇನು ಊಟಕ್ಕೆ ಬರ್ತಾರೆ ಎಲ್ಲ ಟೇಬಲ್ ಮೇಲೆ ಇಟ್ಟುಬಿಟ್ರೆ ಅವ್ರಿಗೆ ಏನು ಇಷ್ಟನೋ ಅವರು ತಿಂದ್ಕೋಬೋದು. ರೆಡಿಯಾಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಸಾಂಬಾರು ಘಮಘಮಿಸ್ತಾ ಇದೆ ಅಂತಂದರೆ ಮನೇನೇ ಸ್ಮೆಲ್ ಬರ್ತಾ ಇದೆ ಪಲ್ಯ ಸಾಂಬಾರು. ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿಬಿಡಿ. ಎಷ್ಟು ಚೆನ್ನಾಗಿದೆ ನೋಡಿ ಸಾಂಬಾರು. ಈ ರೀತಿ ಗಟ್ಟಿಯಾಗಿರಬೇಕು ಸಾಂಬಾರು. ತುಂಬಾ ತೆಳ್ಳಗೆ ಮಾಡಿದರೆ ಟೇಸ್ಟ್ ಇರಲ್ಲ. ಈ ರೀತಿ ಗಟ್ಟಿ ಇದ್ರೇ ಟೇಸ್ಟು. ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಪುಡಿಯಾಗಿ ಬಿಡಿಯಾಗಿ ಎಷ್ಟು ಚೆನ್ನಾಗಿದೆಯಲ್ಲ ಪಲ್ಯ. ಕ್ಯಾರೆಟನ್ನು ಸೇರಿಸಿ ಮೊಟ್ಟೆ ಪಲ್ಯಕ್ಕಿಂತ ಚೆನ್ನಾಗಿರುವಂಥ ಪಲ್ಯ ತಿನ್ನಿ. ಥ್ಯಾಂಕ್ ಯು ವೆರಿ ಮಚ್.